ಪ್ರತಿ ಸರಿ ಮಾಡಿದ್ದೇ ಮಾಡಿ ಬೋರ್ ಆಗಿದ್ರೆ ಈ ರೆಸಿಪಿ ನಿಮಗೆ. ಊಟಿ ಸ್ಟೈಲ್ ಪೆಪ್ಪರ್ ಚಿಕನ್ ಫ್ರೈ. ಬನ್ನಿ ಶುರು ಮಾಡೋಣ. ಈ ರೆಸಿಪಿಗೆ ಟೇಸ್ಟೇ ನಾವು ಲಾಸ್ಟಲ್ಲಿ ಬಳಸೋ ಆ ಮಸಾಲೆ ಪೌಡರು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಣ್ಣೆ ಬಿಸಿ ಆಗೋ ಮೊದಲೇ ಈರುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಈ ಸ್ಟೆಪ್ ರುಚಿಗೆ ತುಂಬ ಮುಖ್ಯ. ಈ ರೆಸಿಪಿ ಫುಲ್ ಆ್ಯಂಡ್ ಫುಲ್ ಫ್ರೈ ಮಾಡೋ ಹಾಗಿರುತ್ತೆ. ಯಾವುದನ್ನು ನೀವು ಕಟ್ ಮಾಡೋ ಹಾಗಿರಲ್ಲ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡೋ ಅಂಥ ರೆಸಿಪಿನೇ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇನ್ನೂ ಈಸಿ ಆಗುತ್ತಲ್ಲ ಅಂತ ಏನಾದರೂ ನೀವು ಈ ಮೂರನ್ನು ಪೇಸ್ಟ್ ಮಾಡಿ ಒಟ್ಟಿಗೆ ಫ್ರೈ ಮಾಡಿದ್ರೆ ಅದರ ಒರಿಜಿನಲ್ ಟೇಸ್ಟ್ ಬರಲ್ಲ. ಈಗಿದ್ರೂ ಹಸಿ ವಾಸನೆ ಎಲ್ಲ ಹೋಗಿದೆ. ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಪೇಸ್ಟ್ ಹಾಕೊಳ್ಳೋಣ. ಫ್ರೈ ಮಾಡ್ತಾ ಮಾಡ್ತಾ ಟೊಮೆಟೊ ಪೇಸ್ಟ್ ಥಿಕ್ನೆಸ್ ಇನ್ಕ್ರೀಸ್ ಆಗ್ತಿದೆ. ಒಂದೆರಡು ಸತಿ ತಿರುಗಿಸ್ಕೊಟ್ಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅರಿಶಿನ ಪುಡಿ. ಒಂದೆರಡು ಸತಿ ತಿರುಗಿಸ್ಕೊಟ್ಬಿಟ್ಟು ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕೊಳ್ಳೋಣ. ನಾನು ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತಿದ್ದೀನಿ. ಯೂಶಲಿ ಊಟಿ ಸೈಡೆಲ್ಲ ನಾಟಿ ಕೋಳಿನೇ ಯೂಸ್ ಮಾಡೋದು. ನಿಮ್ಗೆ ಅವೈಲೇಬಲ್ ಇತ್ತು ಅಂದರೆ ಮುಂಚೆನೇ ಕುಕ್ಕರಲ್ಲಿ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಹಾಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಬೇಕಿದ್ರೆ ಆವಾಗವಾಗ ನೀವು ಓಪನ್ ಮಾಡಿ ತಿರುಗಿಸ್ಕೊಳ್ಬೋದು. ನೀರು ಏನೂ ಹಾಕೋಂಗಿಲ್ಲ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ 1 ಕಪ್ ಮೊಸರು ಹಾಕೋಬಹುದು. ಆವಾಗಲೂ ನೀರು ಬಳಸೋ ಹಾಗಿಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಇರುತ್ತೆ, ಅದೇ ಸಾಕಾಗುತ್ತೆ. ಲಿಡ್ ಓಪನ್ ಮಾಡಿದ್ರೆ ನೋಡಿದ್ರಾ, ಚಿಕನಲ್ಲಿರೋ ನೀರು ಎಣ್ಣೆ ಎರಡೂ ಬಿಟ್ಟಿದೆ. ಲಾಸ್ಟಲ್ಲಿ ಒಂದು ಮಸಾಲೆ ಪೌಡರ್ ಹಾಕಬೇಕು ಅಂತ ಹೇಳಿದ್ನಲ್ಲ, ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 1 ಕಪ್ ಧನಿಯಾ, 1/4 ಕಪ್ ಮೆಣಸು, ಸ್ವಲ್ಪ ಜಾಸ್ತಿನೇ ಇರಲಿ, ಅದಕ್ಕಿಂತ ಕಮ್ಮಿ ಜೀರಿಗೆ ಹಾಕೋಬೇಕು. ಈಗ ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಯಾವುದೇ ಥರ ಎಣ್ಣೆ ಹಾಕೋಬಾರ್ದು. ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ 2 ಸ್ಪೂನ್ ಹಾಕೋತಿದ್ದೀನಿ. ಧನಿಯಾ ಬಳಸಿರೋದ್ರಿಂದ ನೀವು ಜಾಸ್ತಿ ಹಾಕೋಂಗಿಲ್ಲ, ಕಹಿ ಬಂದುಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಅರೋಮಾ ಮತ್ತು ಟೇಸ್ಟ್ ಎರಡೂ ಇರುತ್ತೆ ಈ ಸಮಯದಲ್ಲಿ ಹಾಕುವಾಗ. ಒಂದೆರಡು ಸತಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಇದೆಲ್ಲ ಹಾಕುವಾಗ ಸ್ಟವ್ ಸ್ಲಿಮ್ಮಲ್ಲಿ ಇರಲಿ. ಇಷ್ಟೇ ಇದ್ರೆ ಕೆಲಸ ಮುಗೀತು. ನಮ್ಮ ಊಟಿ ಸ್ಟೈಲ್ ಪೆಪ್ಪರ್ ಚಿಕನ್ ಫ್ರೈ ಸರ್ವ್ ಮಾಡಲು ರೆಡಿಯಾಗಿದೆ. ಇದನ್ನು ಚಪಾತಿ, ಪರೋಟ, ಬಿರಿಯಾನಿ, ರಸಮ್ ರೈಸ್ ಅಥವಾ ಬಿಸಿ ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಚಪಾತಿ ಜೊತೆ ಟೇಸ್ಟ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಊಟಿ ಸ್ಟೈಲ್ ಪೆಪ್ಪರ್ ಫ್ರೈನ ತುಂಬ ಸತಿ ನಾನು ಮನೇಲಿ ಮಾಡಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿರೋದಕ್ಕೆ ನಿಮಗೆ ಈ ರೆಸಿಪಿ ತೋರಿಸ್ಕೊಟ್ಟಿರೋದು. ರೆಸಿಪಿ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ. ಸಿಂಪಲ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.